ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಫ್ರೆಂಡ್ಸ್, ಏನಂತಾರೆ, ಅಭಿಮನ್ಯು ದಸರಾಕ್ಕೆ ಬರೋದಿರುವಂಥ ವಿಚಾರ ಅದಕ್ಕೆ ಹೇಳೋದು. ವಿಶ್ವಾಸದಲ್ಲೂ ವಿಷಯ ಇರುತ್ತೆ ಅಂತೇಳಿ, ವಿಶ್ವಾಸದಲ್ಲಿ ವಿಷಯ ಇರೋದಕ್ಕೆ ಈ ಥರದೆಲ್ಲ ನಡೆದುಕೊಂಡು ಬಂದಿದೆ. ಈ ಥರ ಇಂದು ಅಭಿಮನ್ಯುಗೆ ಈ ಥರದ ಅವಮಾನ ಆಗಿದೆ. ತುಂಬ ಬೇಜಾರಾಗುತ್ತೆ. ಅವಮಾನ ಅಲ್ಲ, ಇದು ರಾಜ್ಯ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಮಾಡಿರುವಂಥ ವಿಚಾರ. ಆನೆಗಳ ಸಾಮರ್ಥ್ಯ ಗೊತ್ತಿರೋದಾಗೆ ಎಲ್ಲ ಈ ಥರದ್ದೆಲ್ಲ ಘಟನೆಗಳು ನಡೀತವೆ. ಯಾಕೆ ಕಳೆದ ಏಪ್ರಿಲಲ್ಲಿ ಅಭಿಮನ್ಯು ರಿಟೈರ್ಡ್ ಆಗಿದೆ ಅಂತ ಹೇಳಿದ್ದಾರೆ. ಕಳೆದ ಏಪ್ರಿಲ್ ಅಭಿಮನ್ಯು ರಿಟೈರ್ಡ್ ಆಗಿದ ಮೇಲೆ ಯಾಕೆ ಕಾಡಾನೆ ಕಾರ್ಯಾಚರಣೆಗೆ ಏನು ಕೊಡಗಿನ ಕೆದಮಳೂರು ಭಾಗದಲ್ಲಿ ಕಾಡಾನೆ ಕಾರ್ಯಾಚರಣೆ ಬಳಸಿದ್ದಾರೆ. ಸರಗೂರು ಭಾಗ, ಅನುಗೋಡು ಭಾಗದಲ್ಲೆಲ್ಲ ಹುಲಿ ಕಾರ್ಯಾಚರಣೆ ಮಾಡಿ ಬಂದಿದೆ. ಅದೇ ರೀತಿ ರೇಡಿಯೋ ಕಾಲರಿಂಗ್ ಮೊನ್ನೆಯಾಗಿ ರೇಡಿಯೋ ಕಾಲರ್ ನಡೆದಿದೆ. ಅದೇ ರೀತಿ ಮಾಲ್ದರೆಯಲ್ಲಿ ಚಿರತೆ ಕಾರ್ಯಾಚರಣೆ ಮಾಡಿ ಅಭಿಮನ್ಯು ಬಂದಿದೆ. ಮತ್ತು ಮೊನ್ನೆ ಏನು ಆ ಬೇಲೂರು ಭಾಗದಲ್ಲಿ ಒಂದು ಕಾಡಾನೆಯನ್ನು ಸೆರೆ ಹಿಡ್ಕೊಂಡು ದೊಡ್ಡರ್ವೆ ಕ್ಯಾಂಪಿಗೆ ತಗೊಬರ್ತಾರೆ. ಅದೊಂದು ವಿಡಿಯೋಗಳೆಲ್ಲ ತುಂಬ ವೈರಲ್ ಆಗಿತ್ತು. ಕಾಡಾನೆ ಒಟ್ಟಿಗೆ 3 ಆನೆಗಳು ಅಲ್ಲಿಗೆ ಬಂದಿರ್ತವೆ. ಏನು ದೊಡ್ಡರ್ವೆ ಕ್ಯಾಂಪಿಗೆ ಪ್ರಶಾಂತ್ ಆಗಿರ್ಬೋದು, ಮಹೇಂದ್ರ ಆಗಿರ್ಬೋದು, ಏಕಲವ್ಯ ಆಗಿರ್ಬೋದು. ಆ ಆನೆ ಇಳಿಸೋಕ್ಕಾಗದೆ ಅಭಿಮನ್ಯು ಮತ್ತಿಗೂಡಿಂದ ಹೋಗಿ ಅಲ್ಲಿ ಇಳಿಸ್ಲಿಕ್ಕೆ ಹೋಗಿದೆ, ಕ್ರಾಲ್ಗೆ ಹಾಕ್ಲಿಕ್ಕೆ. ಯಾಕೆ ಇದಕ್ಕಿಂತ ಹೆಂಗ ಆನೆಗಳಲ್ವ, ಅವು ಚಿಕ್ಕ ಆನೆಗಳಲ್ವ, ವಯಸ್ಸಲ್ಲಿ 40, 42, 43 ವರ್ಷ ಇರುವಂಥ ಆನೆಗಳು. ಆ ಆನೆಗಳಲ್ಲಿ ಆಗದಿರುವಂಥದ್ದು 60 ವಯಸ್ಸು. ಈಗ ಇವರ ಲೆಕ್ಕದಲ್ಲಿ 60 ವಯಸ್ಸಾದ ಆನೆಗೆ ಸಾಮರ್ಥ್ಯ ಅಷ್ಟೊಂದು ಇದೆಯಾ? ಇದು ಅಭಿಮನ್ಯು ಮಾಡಿದಂಥ ದೊಡ್ಡ ಅವಮಾನ. ತುಂಬ ಬೇಜಾರಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವರು ದಸರಾಕ್ಕೆ ಆಯ್ಕೆ ಆಗೋದಿಲ್ಲ ಅಂತಂದರೆ ಕಳೆದ ಏಪ್ರಿಲಲ್ಲೋ ಇಲ್ಲ 1 ತಿಂಗಳು ಹಿಂದೆನೇ ಹೇಳಿದರೆ ಎಲ್ಲ ಕರೆಕ್ಟಾಗಿರೋದು. ಏನು ಇದಿಲ್ಲ. ಇದು ಸಡನ್ನಾಗಿ ಆನೆಗಳು ಆಯ್ಕೆ ಆಗಿ ನಿನ್ನೆ ಪಟ್ಟಿ ಬಿಡೋತ್ತಿಗೆ ಎಲ್ಲರಿಗೂ ಶಾಕ್. ನಾವಂತೂ ಏನೋ ಮಾಡಿದ್ವಿ, ಏನಾದರೂ ಒಂದು ಸ್ವಲ್ಪ ಫನ್ನಿ ಇದರಲ್ಲಿ ಏನಾದರೂ ಮಾಡಲಿಕ್ಕೆ ಇದು ಮಾಡಿರ್ಬೋದು ಅಂತೇಳಿ. ಯಾಕೆಂತ ಹೇಳಿದ್ರೆ ಆ ಬಿಡುಗಡೆ ಮಾಡಿದಂಥ ಲೋಕದಲ್ಲಿ ಅಭಿಮನ್ಯು ಅಂಬಾರಿ ಹೊತ್ಕೊಂಡು ಅಭಿಮನ್ಯು ಸೆಂಟ್ರಲ್ ಇದೆ, ಫುಲ್ ಇದರಲ್ಲಿ ಇದೆ. ತುಂಬ ಬೇಜಾರಾಗುತ್ತೆ. ಯಾಕೆ ಇಡೀ ವಿಶ್ವದಲ್ಲಿ ಕೀರ್ತಿ ಪಥಕ್ಕೆ ಆರಿಸಿದಂತಾನೆ, ರೇಡಿಯೋ ಕಲರ್ ಅಳವಡಿಸಿದ ಮೊದಲ ಆನೆ, ಅದೇ ರೀತಿ ಹುಲಿ ಕಾರ್ಯಾಚರಣೆ ಮಾಡಿದ ಮೊದಲ ಆನೆ. ಅಭಿಮನ್ಯು ಸಾಮರ್ಥ್ಯ ಏನು ಗೊತ್ತಿಲ್ವಾ? ಅನುಕೂಲಕ್ಕೆ ತಕ್ಕಂತೆ ಎಲ್ಲ ವಿಭಾಗಗಳಲ್ಲೂ ಅಭಿಮನ್ಯನ ಬಳಸ್ಕೊಂಡಾಯ್ತು. ಈ ಥರ ಮಾಡೋದು ಎಷ್ಟು ನ್ಯಾಯಯುತವಾಗಿದೆ? ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಗೊತ್ತಿರಬೇಕಿತ್ತು ಅಭಿಮನ್ಯು ದಸರಾ ಬರೋದು ಅಂತ ಹೇಳುವಾಗ ನೀವು 1 ತಿಂಗಳು ಮೊದಲೇನೋ ಇಲ್ಲ ಕಳೆದ ಏಪ್ರಿಲ್ ಇನ್ನು ಯಾವುದೇ ಕಾರ್ಯಾಚರಣೆಗೋ ಇಲ್ಲ ದಸರಾಗೆ ಬಳಸುವಂಥ ಇದಿಲ್ಲ ಅಂತೇಳಿ ನಾಚಿಕೆ ಆಗಬೇಕು. 99 ಕಾರ್ಯಾಚರಣೆ ಮಾಡಿದ ಖಾಲಿ ಮಾನೆನ ಯಾವ ಥರದಲ್ಲಿ ನೀವು ನೋಡಿರ್ಬೋದು. ಹೋಗಿ ಯೂಟ್ಯೂಬಲ್ಲಿ ಹುಡುಕಿ ರೆಡ್ ಕಾರ್ಪೆಟ್ ಹಾಸ್ಬಿಟ್ಟು ಅದು ಕಾರ್ಯಾಚರಣೆ ಮಾಡಿದ ಆನೆಗಳು ಕೈಯಲ್ಲಿ, ಸೆರೆ ಹಿಡಿದ ಆನೆಗಳ ಕೈಯಲ್ಲಿ ಗೌರವ ವಂದನೆ ಸ್ವೀಕಾರ ಮಾಡಿದೆ. ನೀವು ಈ ಥರ ಅಭಿಮನ್ಯು ಮಾಡಿದ್ರೆ ತುಂಬ ಬೇಜಾರಾಗುತ್ತೆ, ಸಿಟ್ಟು ಬರುತ್ತೆ, ಬೇಜಾರಾಗುತ್ತೆ. ಯಾಕೆ ನಿಮಗೆ ಕರೆಸ್ಬಿಟ್ಟು ಪಕ್ಷ ಯಾವ ಎಣ್ಣಾನೆಗೆ ಕಟ್ಟಿದ್ರು ಅಂಬಾರಿ ಬರುತ್ತೆ. ಅಂಬಾರಿ ಎತ್ತದೇನು ದೊಡ್ಡ ವಿಷಯನ ಅಲ್ಲ ರೀ. ಅಂಬಾರಿ ಯಾವುದೇ ಆನೆ ಒಂದು 75 kg ಇರೋ ಮನುಷ್ಯನಿಗೆ 30 kg ಭಾರ ಬರೋದು ದೊಡ್ಡ ವಿಷಯನಲ್ಲ. ಯಾವುದು ಅಂಬಾರಿ ಎತ್ತದೆ. ಆದರೆ ನಡೆದುಕೊಂಡಂಥ ರೀತಿ ಅಂಥ ಒಂದು ವಿಶ್ವ ನಂಬರ್ 1 ಕುಮ್ಕಿ ಆನೆಗೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು, ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳಾಗಿರ್ಬೋದು, ನಾವು ಕೆಳಮಟ್ಟದ ಅಧಿಕಾರಿಗಳನ್ನ ನಾವು ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಆನೆಗಳ ಬಗ್ಗೆ ಗೊತ್ತಿರ್ತದೆ, ಸಾಮರ್ಥ್ಯ ಇದೆ ಅಂತೇಳಿ ಅವ್ರಿಗೆ ಗೊತ್ತಿರ್ತದೆ. ಸಾಮರ್ಥ್ಯ ಇರುವಾಗಲೇ ಅವ್ರ ಕಾರ್ಯಾಚರಣೆ ಅಂತ ಇದಕ್ಕೆಲ್ಲ ಬಳಸ್ಕೋತಾರೆ. ಸಾಮರ್ಥ್ಯ ಬಗ್ಗೆ 2 ಮಾತಿಲ್ಲ. ತುಂಬ ಬೇಜಾರಾಗುತ್ತೆ. ಯಾಕೆಂತಂದರೆ ಕಪ್ಪದಲ್ಲಿ ಸೆರೆ ಹಿಡ್ದಂತಾನೆ ಭಾರಿ ಬಲಶಾಲಿಯಾನೆ. ಯಾವುದೇ ಆಗಿರೋದ ಕಾರಣನೇ ಅದು ಅಷ್ಟೊಂದು ಕಾರ್ಯಾಚರಣೆಗಳನ್ನ ಮಾಡಿ ಯಶಸ್ವಿ ಮಾಡೋಕ್ಕೆ, ಒಂದು ಕಾಡಾನೆಗೆ ಮುಖ ಕೊಟ್ಟು ಫೈಟ್ ಮಾಡಲಿಕ್ಕೆ ಸಾಮರ್ಥ್ಯ ಇದ್ದಿದ್ದು. ಅಂಬಾರಿ ಯಾವುದೇ ಆನೆ ಹೊರಲಿ, ಅಂಬಾರಿ ಹೊರೋದು ದೊಡ್ಡ ವಿಷಯನಲ್ಲ. ಏನು ಅಂತ ಹೇಳಿದ್ರೆ ಇದು ಅವಮಾನ ಅಂತ ಹೇಳಿದ್ರೆ, ಯಾಕಾಗಿ ಈ ಥರ ನೀವು ಅಭಿಮನ್ಯುನ ಸಡನ್ ಆಗಿ ಗಜಪಯಣಕ್ಕೆ 8-9 ದಿವಸ ಇರಬೇಕು ಅಂತ ಹೇಳೋತ್ತಿಗೆ ಈ ಥರದ ಒಂದು ನಡೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ತುಂಬ ಬೇಜಾರಾಗುತ್ತೆ. ಅಂಬಾರಿ ಬೇಡ, ಕನಿಷ್ಠ ಪಕ್ಷ ಗೌರವ ವಂದನೆ ಕೊಡಿ. ಕಪ್ಪ ಗುಂಡಿಯಲ್ಲಿ ಸೆರೆ ಹಿಡಿದ ಕೊನೆಯ ಗಂಡಾನೆ, ಬದುಕಿರುವಂತಾನೆ, ಏಕೈಕ ಆನೆ ಅಭಿಮನ್ಯುವಿಗೆ ನೀವು ಸನ್ಮಾನ ಮಾಡಿ. ನೀವು ಬೇರೆ ಆನೆಗಳ ಬಗ್ಗೆ ಬೇಡ. ಅದು ದುಡ್ದಂಥದ್ದು 300 ಆನೆಗಳನ್ನ ಸೆರೆ ಹಿಡ್ದಂತ ಆನೆ, 50ಕ್ಕಿಂತ 60 ಹುಲಿಗಳನ್ನ ಸೆರೆ ಹಿಡ್ದಂತಾನೆ, ಅಷ್ಟೇ ಪ್ರಮಾಣದ ಚಿರತೆ. ನೀವು ಅಭಿಮನ್ಯುನ ನಡೆಸ್ಕೊಂಡಿದ್ದು ತುಂಬ ದುಃಖಕರ ಒಂದು ವಿಚಾರ. ನಾಚಿಕೆ ಆಗುತ್ತೆ. ಆ ಅಭಿಮನ್ಯುದ ಕಾರ್ಯಾಚರಣೆಗಳನ್ನ, ಆತನ ಒಂದೊಂದು ಫೈಟ್ಗಳನ್ನ, ಆತನ ದೇಹದಲ್ಲಿ ಆದ ಗಾಯಗಳಿಗೆ ನೀವು ಒಂದು ಮರ್ಯಾದೆ ಕೊಡಲಿಲ್ಲ. ಆತನ ದೇಹದ ಒಂದೊಂದು ಭಾಗಕ್ಕೆ ಆಗಿದಂಥ ಒಂದು ನೋವುಗಳಿಗೆ ನೀವು ಸ್ಪಂದನೆ ಆಗಿಲ್ಲ. ಬೇಜಾರಾಗುತ್ತೆ. ಕರೆದುಬಿಟ್ಟು ಅಟ್ಲೀಸ್ಟ್ ಗಜಪಯಣ ಬೇಡ, ಸೆಕೆಂಡ್ ಬಚ್ಚಲ್ಲಿ ಕರ್ಕೊಂಡು ಹೋಗಿ ಕೊನೆ ಪಕ್ಷ ನೀವು
ಅರಮನೆಯಿಂದ ಬೀಳ್ಕೊಡುಗೆ ಸಂಭ್ರಮ ಎಲ್ಲ ಆನೆಗಳಿಗೆ ದಸರಾದಲ್ಲಿ ಮಾಡಿರ್ತೀರ. ಆ ಸಂದರ್ಭದಲ್ಲಿ ಅಭಿಮನ್ಯು ಸೇವೆನ ನೆನೆಸ್ಕೊಂಡು ಅದಕ್ಕೆ ಒಂದು ಗೌರವ ವಂದನೆ ಕೊಟ್ಟು ಕಳಿಸಿದ್ರೆ ನೀವು ಎಲ್ಲೋ ಇರ್ತಿದ್ರಿ. ಇವತ್ತು ನಾಚಿಕೆ ಆಗುತ್ತೆ. ಮಾನ್ಯ ಅರಣ್ಯ ಸಚಿವರೇ, ನೀವು ಅಧಿಕಾರ ಸ್ವೀಕಾರ ಆದ ಮೇಲೆ ಕೊಡಗಿನಲ್ಲಿ 3 ಸಾವು, 2 ಗಂಭೀರ ಸ್ವರೂಪದ ಗಾಯ, ಅದೇ ರೀತಿ ಬೇಲೂರು ಭಾಗದಲ್ಲಿ 1 ಸಾವಾಗಿದೆ. ಚಾಮರಾಜನಗರದಲ್ಲಿ ಎನ್ಕೌಂಟರ್ ಆಗಿದೆ. ನೀವು ಕೊಡಗಿನೆಲ್ಲ ಆದ ದಾಳಿ ಬಗ್ಗೆ ಏನಾದರೂ ತುಟಿ ಬಿಚ್ಚಿದ್ದೀರಾ? ಹಾಸನದಲ್ಲಿ ಆದ ದಾಳಿಗಳ ಬಗ್ಗೆ ಏನಾದರೂ ತುಟಿ ಬಿಚ್ಚಿದ್ದೀರಾ? ನಿಮಗೆ ಅದೆಲ್ಲ ಮಾತಾಡಲಿಕ್ಕೆ ಇದೆ ಅಲ್ಲ. ನಿಮಗೆ ಇಂಥ ಕಾರ್ಯಗಳಲ್ಲೆಲ್ಲ ಕೈ ಹಾಕಿ ಮಾಡಬೇಕಿತ್ತು. ಸಾರ್ವಜನಿಕ ವಲಯ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಮಾಡಿ, ಇನ್ನು ಮುಂದಕ್ಕೂ ಇನ್ನೂ ಸಮಯ ಇದೆ. ಇನ್ನೂ ಗಜಪಯಣಕ್ಕೆ 7 ರಿಂದ 8 ದಿವಸ ಟೈಮ್ ಇದೆ. ಮಾಡಿ, ಅಭಿಮನ್ಯುನ ದಸರಾಕ್ಕೆ ಆಯ್ಕೆ ಮಾಡಿ. ಕೊನೆ ಪಕ್ಷ ಅದ್ರ ಕೈಯಿಂದ ಸಾಧ್ಯ ಇರುವಷ್ಟು, ನಿಮ್ಮ ಕೈಲಿ ಏನು ಸಾಧ್ಯ ಇದೆ ಅಷ್ಟನ್ನ ಇದು ಮಾಡಿ. ಇವತ್ತು ಡಿ ಗ್ರೂಪ್ನ ನೌಕರರು ರಿಟೈರ್ಡ್ ಆಗೋತ್ತಿಗೆ ಭರ್ಜರಿಯಾಗಿ ಸನ್ಮಾನ ಮಾಡಿ, ಸಾಲು ಒದಿಸಿ, ಒಂದು ಊಟ ಹಾಕ್ಸಿ ಕಳಿಸ್ತಾರೆ. ಅದಕ್ಕಿಂತ ಕಡೆಗಟ್ಟೋಯ್ತಾ? ವಿಶ್ವವಿಖ್ಯಾತಿ ಮೆರೆದಂತ ಆನೆ ಅದಕ್ಕಿಂತ ಕಡೆಗಟ್ಟೋಗಿದ್ಯಾ? ಯಾವ ರಾಜ್ಯದ 1983ನೇ ಇಸವಿಯಲ್ಲಿ ಅಷ್ಟು ಚಿಕ್ಕ ವಯಸ್ಸಲ್ಲಿ ಹೋಗಿ ಇಡೀ ದೇಶದಲ್ಲಿ ಬೇರೆ ರಾಜ್ಯಗಳ ಆನೆ ಕೈಯಿಂದ ಆಗದಂಥ ಸಾಧನೆಯನ್ನು ಅಭಿಮನ್ಯು ಅಷ್ಟು ಚಿಕ್ಕ ವಯಸ್ಸಲ್ಲಿ ಹೋಗಿ ಮಾಡಿ ಬಂದು ಡಾಕ್ಟರ್ ಚಿಟ್ಟಪ್ಪನವರ ಸಾರಥ್ಯದಲ್ಲಿ ಬಂದಿದೆ. ನೀವು ಇಷ್ಟೊಂದು ಈ ಥರ ಮಾಡೋದು ನೀವು ಬೇಜಾರಾಗಲ್ಲ? ನಿಮಗೇನೆ ನಾಚಿಕೆ ಆಗಲ್ವಾ ಈ ಥರ ಮಾಡೋದು ನಡ್ಕೊಳ್ಳೋಕ್ಕೆ? ಒಂದು ಏನು ಕಾಲಿಗೆ ಹಾಕೋ ಜೋಡಿಗಿಂತ ಕಡೆಗಟ್ಟಾಗಿ ಕಂಡಿದ್ದೀರಲ್ಲ ನೀವು. ನಿಮ್ಗಳಿಗೆಲ್ಲ ನಾಚಿಕೆ ಆಗಬೇಕು. ನಿಮ್ಮ ಮಾನನ ಇಡೀ ದೇಶದಲ್ಲಿ ವಿಶ್ವನಬರ ಕುಮ್ಕಿತ ಗೂಗಲ್ ಹೊಡೆದ್ರೆ ಬರುತ್ತೆ. ಅದಕ್ಕೆಲ್ಲ ಅವಮಾನ ಮಾಡಿ ಇಟ್ಟಿದ್ದೀರಾ ನೀವು. ಅದಕ್ಕೆಲ್ಲ ಅವಮಾನ ಮಾಡಿ ಇಟ್ಟಿದ್ದೀರಾ. ಅದು ಯಾವ್ದು ಬಿದ್ದೋಯ್ತದು ಅಲ್ಲ, ಮಲಗಿದೆಲ್ಲ ಹೋಗಿದ್ಯಾ? ಏನಿದೆ? ನೀವು ಹೆಂಗೆ ಬಳಸಿದ್ರಾಗ ಇಷ್ಟು ದಿವಸ? ಒಂದು ಕಳೆದ ಏಪ್ರಿಲಿಂದ ಇಲ್ಲಿವರೆಗೆ ಬಂದು ಸೆಪ್ಟೆಂಬರ್ ತಿಂಗಳು ಬರ್ಲಿಕ್ಕಾಯ್ತು. ಪ್ರತಿಯೊಂದು ಹಂತದಲ್ಲಿ ಬಳಸಿದಲ್ಲ. 2-3 ದಿವಸದಿಂದ ಬಳಸ್ಕೊಂಡಿದ್ದೀರಲ್ಲ. ಬೇಜಾರಾಗಲ್ವಾ? ಕಾಣಲ್ವಾ? ಎಲ್ಲರಿಗೂ ನಿಮಗೆ ಆಗೋತ್ತಿಗೆ 5 ಸ್ಟಾರ್ ಹೋಟೆಲು, 3 ಸ್ಟಾರ್ ಹೋಟೆಲಲ್ಲಿ ಸಾಲು ಹೊಸಿ ಸನ್ಮಾನ, ಸೆಂಡ್ ಆಫ್, ಡ್ಯಾನ್ಸು, ಹಾಡುಗಾರಿಕೆ ಎಲ್ಲಾನು ಮಾಡಿ ಎಲ್ಲ ಬೀಳ್ಕೊಡುಗೆ ಗ್ರ್ಯಾಂಡಾಗಿ ಮಾಡ್ತೀರಾ. ಈ ಅನ್ನದಾತ ಇವತ್ತು ಏನು ಕೊಡಗಿನ ಭಾಗ ಆಗಿರ್ಬೋದು, ಚಿಕ್ಕಮಂಗ್ಳೂರು ರಾಜನ ಭಾಗ ಆಗಿರ್ಬೋದು, ಒಬ್ಬ ರೈತ ಅನ್ನ ತಿಂತಿದ್ದಾನೆ ಅಂತ ಹೇಳಿದ್ರೆ ಅಭಿಮನ್ಯು ಪಾಲಿದೆ ಇದರಲ್ಲಿ. ಅಷ್ಟು ಕಾಡಾನೆಗಳನ್ನ ಸೆರೆ ಹಿಡಿದು ಕೊಟ್ಟಿದೆ. ಒಂದು ಮನುಷ್ಯನ ನೋವು ಮಾಡ್ಲಿ ಕೊಂದಿಲ್ಲ, ಒಂದು ಮನುಷ್ಯನಿಗೆ ಹೊಡೆದಿಲ್ಲ, ಒಂದು ಆನೆನ ಸಾಯಿಸೋದಿರುವಂತ ಆನೆ ಕಪ್ಪು ಚುಕ್ಕಿಲ್ಲದಂತ ಮೆರೆದಿದೆ. ನೀವು ಈಗಲೇ ಹೀಗೆ ನೋಡ್ಕೊಳ್ಳೋರು ರಿಟೈರ್ಡ್ ಆದ್ಮೇಲೆ ಹೇಗೆ ನೋಡ್ಕೊಳ್ತೀರಾ? ರಿಟೈರ್ಡ್ ಆದ್ಮೇಲೆ ಈಗಲೇ ಬದುಕಿದ್ದು ಆನೆ ಪಾಪ ಅಷ್ಟೊಂದು ಸಾಧನೆ ಮಾಡಿದ್ದಾಗಲೇ ಈ ಮಟ್ಟದಲ್ಲಿ ನಡ್ಕೊಂಡಾಗ ನಾಳೆ ಅಭಿಮನ್ಯು ಕಾರ್ಯ ಏನಾಗುತ್ತೆ ಯೋಚನೆ ಮಾಡಿ ಸ್ವಲ್ಪ. ಯಾಕೆಂತಂದ್ರೆ ಬೇಕಾದಷ್ಟು ನಿದರ್ಶನಗಳಿದ್ದಾವೆ. ರಾಜೇಂದ್ರನ ತಗೊಳ್ಳಿ, ಕಾಳನೆ ಹೊರಸಾಯಿಸು. ದ್ರೋಣನ ತಗೊಳ್ಳಿ, ಕರೆಂಟ್ಗೆ ತಾಗಿ ಸಾಯ್ತು. ಬಲರಾಮನ ತಗೊಳ್ಳಿ, ಗೊತ್ತಿಲ್ಲದ ಕಾಡೊಳಗೆ ಹೋಗಿ ಸಾಯ್ತು. ಅರ್ಜುನನ ತಗೊಳ್ಳಿ, ಕಾರ್ಯಾಚರಣೆ ಬಳಸಿ ಹಾಳಾಯ್ತು. ಈಗ ಇನ್ಯಾರು ಮುಂದಿನದು ಅಭಿಮನ್ಯುವಾ? ಗೊತ್ತಾಗುತ್ತೆ ಇವಾಗಲೇ ಗೊತ್ತಾಗ್ತಾ ಇದೆ. ನೀವು ಈ ಯಾವ ಮಟ್ಟದಲ್ಲಿ ಈ ಅಭಿಮನ್ಯುನ ಇಷ್ಟೊಂದು ನೀಚ ಇದರಲ್ಲಿ ಕಂಡಿದ್ದೀರಾ ಅಂತ ಹೇಳುವಾಗ ಬೇಜಾರಾಗುತ್ತೆ. ಯಾರಿಗಾದ್ರೂ ಆಕ್ರೋಶ ಬಂದೇ ಬರುತ್ತೆ. 1000 ಜನಕ್ಕೆ ಊಟ ಹಾಕಿದೆ. ಇವತ್ತೇನು ಇಡೀ ಕ್ಯಾಂಪುಗಳಲ್ಲಿ ರಾರಾಜಿಸಿದವೆ ಆನೆಗಳು. ಈ ಆನೆಗಳಿಗೆಲ್ಲ ಸೆರೆ ಹಿಡಿದು ಕೊಟ್ಟು ಆ ಕುಟುಂಬಗಳಿನ ಅನ್ನ ತಿಂತಿರೋದು ಆನೆ ಅಭಿಮನ್ಯು ಶ್ರಮದಿಂದ. ಅವ್ರು ತಿಂತಿರೋ ಅನ್ನದಲ್ಲಿ ಅಭಿಮನ್ಯು ಗಾಯ ಮಾಡ್ಕೊಂಡು ಒಂದೊಂದು ತೊಟ್ಟರ ಹನಿ ರಕ್ತನೂ ಇದೆ. ತಿಳ್ಕೊಳ್ಳಿ, ಬೇಜಾರಾಗುತ್ತೆ. ಎಲ್ಲ ಇದರಲ್ಲಿ ಯಾರು ಬೇರೆ ಆನೆಯವರು ಬೀಗುವಂತಿಲ್ಲ. ಇವತ್ತಲ್ಲ ನಾಳೆ ನಿಮಗೂ ಇದೇ ಹಣೆ ಬರೆ ಆಗೋದು. ಏನಿಲ್ಲ, ರಿಟೈರ್ಡ್ ಮಾಡಲಿ, ವಯಸ್ಸಾಯಿತು, ಕರೆಕ್ಟ್, ಓಕೆ, ಒಪ್ಕೊಳ್ಳೋಣ. 59ರಿಂದ 60ಕ್ಕೆ ಪಾದಾರ್ಪಣೆ ಮಾಡಿದೆ. 60 ಮುಗಿಸಿ 61ಕ್ಕೆ ರಿಟೈರ್ಡ್ ತಗೊಂಡ ಆನೆಗಳು ಅರ್ಜುನ, ಬಲರಾಮ ಇದೆ. 59 60 ಪಾದಾರ್ಪಣೆ ಮಾಡಿದ ಆನೆಗೆ ರಿಟೈರ್ಡ್ ಅಂತ ಮಾಡಿದ್ರೆ ಏನು ಸಾಮರ್ಥ್ಯ ಇಲ್ವಾ? ಏನದು ಓಡೋಯ್ತಾ? ಏನಾದರೂ ಗಲಿಬಿಲಿಗೊಲ್ತಾ ದಸರಾದಲ್ಲಿ? ಬಿಡಿ, ಅಂಬರಿ ಬೇಡ, ಕನಿಷ್ಠ ಪಕ್ಷ ಸೌಜನ್ಯ ಆದ್ರೂ ಬೇಕು. ಇನ್ನೂ ಕಾಲ ಮಿಂಚಿಲ್ಲ. ಕರೆದು ಇದರ ನಿಶಾನೆ ಆನೆಯಾಗಿ ಭಾಗವಹಿಸಿ ರಿಟೈರ್ಮೆಂಟ್ ಕೊಡಿ. ಮಾಡಿದಂಥ ಆ ಮಾವುತ ಏನು ವಸಂತ ಇದ್ದಾರೆ ಎಲ್ಲ ಏನು ಮಾವುತ ಇಡೀ ದುಬಾರಿ ಆಗಿರ್ಬೋದು, ಹಾರಂಗಿ ಆಗಿರ್ಬೋದು, ದೊಡ್ಡರ್ವೆ ಆಗಿರ್ಬೋದು, ಏನು ಬಳ್ಳೆಗೆ ಬೇರೆ ರಾಜ್ಯಗಳಿಗೆ ಕೊಟ್ಟ ಅನ್ನೋಲ್ಲ ಸಮರ್ಥವಾಗಿ ಅವನು
ಸುಬ್ರಹ್ಮಣ್ಯ ಆನೆ ಕಾರ್ಯಾಚರಣೆ ತನ್ನ ಕಾಲನ್ನು ಮುರ್ಕೊಂಡು ಮಾಡಿದ್ದಾನೆ. ತುಂಬಾ ಬೇಜಾರಾಗುತ್ತೆ, ತುಂಬಾ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ನಾನು ಒಬ್ಬ ತಿತಿಮತಿಯ ಮದ್ದಿಗೂಡು ಭಾಗದ ಕ್ಯಾಂಪ್ ಸಮೀಪ ಇರುವಾಗ ಅಭಿಮನ್ಯುದ ಪ್ರತಿ ಚಲನವಲನಗಳನ್ನು ನೋಡ್ತೀವಿ. ಅಂತ ಒಂದು ಬುದ್ಧಿ ಇರುವಂತ ಆನೆ ಏನ್ ಮಾಡ್ತಿರೋ ಗೊತ್ತಿಲ್ಲ, ಕರೆದು ಬಿಟ್ಟು ಅದಕ್ಕೊಂದು ಗೌರವಾನ್ವಿತವಾಗಿ ಒಂದು ಬೀಳ್ಕೊಡುಗೆ ಸಮಾರಂಭ ಮಾಡಿ. ಇವೇನು ಅನ್ನದಾನ ಮಾಡೋದು ಬೇಡ, ಏನು ಬೇಡ, ಅಟ್ಲೀಸ್ಟ್ ಅದು ಕಾರ್ಯಾಚರಣೆ ಸೆರೆ ಹಿಡಿದ ಆನೆಗಳೆಲ್ಲ ಇದ್ದಾವಲ್ಲ ಅದ್ರ ಕೈಲಿ ಒಂದು ಗೌರವ ವಂದನೆ ಕೊಡಿಸಿ. ನಮಗೇನು ಬೇಡ. 14 ಬಾರಿ ನಮ್ಮ ಬಲರಾಮ ಆನೆ ಅಂಬರಿ ಹೊತ್ತಾಗಲೇ ಅದಕ್ಕೊಂದು ಸಮಾಧಿ ನಿರ್ಮಾಣ ಮಾಡೋಕ್ಕಾಗಿಲ್ಲ. ನಮಗೆ ಗೊತ್ತಿದೆ ಯಾವ ಯಾವ ಲೆಕ್ಕದಲ್ಲಿ ನೋಡ್ಕೋತೀರಂತೇಳಿ, ಯಾವ ಯಾವ ಮಟ್ಟದಲ್ಲಿ ಯಾವ ಯಾವ ಥರದಲ್ಲಿ ನೀವು ನಡ್ಕೊಂಡಿದ್ದೀರ ಅಂತ ನೋಡ್ಕೋತೀವಿ. ಹಿಂದಿನ ದಿನಗಳಲ್ಲಿ ಈಗ ಏನು ಕ್ಯಾಂಪ್ಗಳಲ್ಲಿ, ಈಗ ನಮ್ಮ ಮತ್ತಿಗೂಡು ಕ್ಯಾಂಪಲ್ಲಿ 2 ವಯಸ್ಸಾದ ಆನೆ ಅಂತ ಹೇಳಿದ್ರೆ ಗಜೇಂದ್ರ ಹಾಗೂ ಅಭಿಮನ್ಯು ಇನ್ನು ಸಾರ್ವಜನಿಕ ವೀಕ್ಷಣೆಗೂ ಲಭ್ಯವಾಗಬಾರ್ದಲ್ವಾ. ಈಗ SOP ತಾನೆ, SOP ಏನು 60 ವರ್ಷ ರಿಟೈರ್ಡ್ ಆದ ಆನೆನ ಯಾಕೆ ತಂದಲ್ಲಿ ನಿಲ್ಲಿಸಿ ಅದಕ್ಕೆ ಹಿಂಸೆ ಮಾಡೋದು? ಅವುಗಳನ್ನ ಯಥೇಚ್ಛವಾಗಿ ಮೇಯ್ಕೊಂಡು ಚೆನ್ನಾಗಿ ಜೀವನ ಪರ್ಯಂತ ಚೆನ್ನಾಗಿರ್ಲಿ ಅಂತ ಹೇಳ್ಕೊಂಡು ಹೊರಗಡೆ ನಿಲ್ಲಿಸಿ ಕಾಡಿಗೆ ಬಿಟ್ಟು ಮೇಯ್ಕೊಂಡು ಬರಲಿ. ಅಲ್ಲಿ ನಿಲ್ಸಿಬಿಟ್ಟು ಟಿಕೆಟ್ ಕೊಟ್ಟು ಆನೆಗಳು ಅವಕ್ಕೆ ಹಿಂಸೆ ಮಾಡೋದು ಬೇಡ. ಆಲ್ರೆಡಿ ವಯಸ್ಸು 60 ಆಗಿದೆ, 60+ ಆಗಿದೆ ಅಂತ ಹೇಳೋದಾದ್ರೆ ಅವುಗಳ ಸಾರ್ವಜನಿಕರಿಗೆ ನೋಡೋಕ್ಕಿರೋಂಥ ವ್ಯವಸ್ಥೆನೂ ಮಾಡಬಾರ್ದಲ್ವಾ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.